ಮನುಷ್ಯ ಮಾಡಬೇಕಾದ ಕರ್ತವ್ಯನ ಮಾಡಲೇಬೇಕು. ಹೋಗಿ ಬಿಡಿ. ಬೇಡವಾ ಇವ್ವ, ನೀ ಏನು ಹೇಳಿದ್ರು ಅವ್ನು ಹೊಲಕ್ಕೆ ಹೋಗೋದು ಬೇಡ. ಅವ ಮನ್ಯಾಗನೇ ರೀ. ಏಪ್ಪ ನಿಮ್ಮ ಮನ್ಯಾಗಿರ ಏ ನಡಿಯ, ಟೈಮ್ ಆಗತ್ತೆ, ಹೋಗೋಣ. ಮತ್ತೆ ಸಂಜೆ ಗಾಡಿ ಸಿಗೋದಿಲ್ಲ. ಹಾಂ ಹೋಗೋಣ ಬಾ 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 ಹೋಗೋಣ ಬಾ. ಯಪ್ಪ ಹೊಲ್ಲಾನ ಕೆಲಸ ಎಲ್ಲ ನಿಮ್ಮ ಕಾಮಗಳು ಮಾಡ್ಕೋತಾರ, ನೀ ಎಲ್ಲಿ ಹೋಗ್ಬೇಡಪ್ಪ. ಮಗನ ಆರಾಮ್ ತಗೋತಾನೆ ಬರ್ಲಪ್ಪ. ನಿಮ್ಮ ತಂಗಿಗೆ ಹೇಳ್ತೀನಿ ನಾನು. ನಾವಲ್ಕ್ ಹೋಗಲೇ? ಹೋಗಿ ಹೊಲದಲ್ಲಿ ಹೋಗಿ ಕುತ್ಕೊಂಡು ಊಟ ಮಾಡಿ. ಮತ್ತು ನಿಂದು ಊಟ ಮಾಡ್ತೀನಿ, ಮಾಡ್ತೀನಿ. ನಾನು ಮಾಡೋ ಕರ್ತವ್ಯನ ನಾನು ಮಾಡ್ತೀನಿ, ನೀವು ಮಾಡೋ ಕರ್ತವ್ಯನ ನೀವು ಮಾಡಿ. ಮೊದಲ ತಪ್ಪು ನನ್ನ ಮಕ್ಕಳು ಅವರಿಗೆ ಹೆಣ್ಣು ಕೊಟ್ಟ ಭಾಳ ತಪ್ಪು ಮಾಡಿ ನೋಡಿದ್ವಿ. ಅಲ್ಲಿ ಕಲ್ತಾವ್ರ ಕೊಟ್ರ ಸುಖ ಆಕೈತಿ, ದೊಡ್ಡ ಶ್ರೀಮಂತನ ಮಂತಾನೆ ಅಂತೇಳಿ ಅಂತ ಮಬ್ಬ ನನ್ನ ಮಕ್ಕಳಿಗೆ ನನ್ನ ಮಕ್ಕಳ ಕೊಡಿಸಿದ್ದೆ. ಆ ನನ್ನ ಮಕ್ಕಳು ನೋಡಿ ದನಕ್ಕೆ ಬಡ್ದು ಬಿಟ್ಟರೆ ಅಲ್ಲಿ ಕಂಬಕ್ಕೆ ಅಲ್ಲೇ ಮೊಲ್ಲ ಭಾಳ ಹೇಳಕತ್ತಿ ಬೇಸಿಗೆ ಬಡದ್ರು. ನೀನೇ ನೋಡಿದೆ ಅಲ್ಲಿ ಬಡಿದು ಬಿಡಿಸ್ಕೊಂಡು ಬಂದಲ್ಲ ಅಲ್ಲಿಂದ. ನಿನ್ನೆ ಕಂಬಕ್ಕೆ ಕಟ್ಟಿದ್ರ ಬಡದಾಗ ನಾನು ಇರಾಕಿಲ್ಲ. ಹಿಡ್ಕೊಂಡು ಕೆಳಗೆ ಹೋಗುವಂತ ಆಗ್ತದೆ. ಈ ಬರೋದ್ರಾಗ ನೋಡಿಲ್ಲ ಮುಗಿಸೇ ಬಿಟ್ಟಿದ್ರು, ನಾನು ಉಕ್ಕಳೆ ಆಡೇ ಬಿಟ್ಟಿದ್ರು. ಬೇಸಿಗೆ ಗುಮ್ಮಿ ಬಿಟ್ಟಿದ್ರಲ್ಲ ಕಂಬಕ್ಕೆ ಕಟ್ಟೆ. ದನಕ್ಕೆ ಬಡಿ ಬಾರ್ಕೊಳ್ಳಿ ಇರ್ತಕ್ಕಲ್ಲೇ ಅದನ್ನು ತಗೊಂಡು ಕಟ್ಟದ್ರಲ್ಲಿ, ಅದನ್ನು ತಗೊಂಡು ಕಟ್ಟದ್ರ ಬಾರ್ಕೊಳ್ಳೇ ಬಡದ್ರ ನನಗೆ ತೆಗಿಬಾರ್ಲಿ ಬಾರ್ಕೊಳ್ಳ ಅಂದ್ರೆ ಮೈಯೆಲ್ಲ ನನಗೆ ಕಟ್ಟೈತೆ. ಈಗ ಒಂದು ಕೆಲಸ ಮಾಡೋಣ. ಏನು ಮಾಡಿರ್ಲಿ? ನನ್ನ ಹಳೆಯ ಸೂರಿದ್ರು ಭಾರಿ ಒಳ್ಳೆ ಮನುಷ್ಯ. ಹೌದ್ರಿ. ಅವನ ಮುಂದೆ ನಿನ್ನ ತಮ್ಮಗಳು ಹಿಂಗಿಂಗ್ ತಪ್ಪು ಮಾಡ್ಯಾರ ಅಂತ ಹೇಳುದು. ಹೋಗೋಣ. ಅವ್ರ ತಮ್ಮಗಳಿಗೆ ಅವ ಬಡದ ಬೇದ ಬುದ್ಧಿ ಹೇಳ್ತಾನೆ. ಏನ? ಹೌದು, ಹೋಗೋ ನಡಿಲಿ. ಅವನ ತಕ್ಕ ಹೋಗೋ ನಡಿ ಅಂದ್ರೆ ಬರೋಬ್ಬರಿ ಹಾಕತ್ತೆ. ನೋಡುವಾಗ ನನ್ನ ಹಳೆಯ ಇತ್ತ ಹೊಲಕ್ಕೆ ಹೊಂಟಂಗೆ ಕಾಣಿಸ್ತೈತಿ. ಈ ಕಡೆ ಬಂದು ತಡಿಲಿಕ್ಕೆ ಹೇಳೇ ಬಿಡೋನು ಇಲ್ಲಿ. ಏನು ಮಾವಂತರು ಇಬ್ರು ಆದಾಗ ನಿಂತೀರಿ? ನಿಮ್ಮ ಊರಿಗೆ ಹೊಂಟಿದ್ದೀವಿ ತಮ್ಮ. ಈಗ ಹೊಲ ಕೊಟ್ಟಿದ್ದೇನ ತಮ್ಮ? ಹ್ಞೂ ಮಾವ, ಬೀಜ ಹೊಲಕ್ಕೆ ಕುರಿ ತರಿಸಿದ್ದೀವಿ. ಅವಕ್ಕೆ ನೋಡ್ಕೊಂಡ್ ಬರಕ್ಕೆ ಹೊಂಟಿದ್ವಿ ಹೊಲಕ್ಕೆ. ನಾನು ಹೊಲಕ್ಕೆ ಹೋಗಿ ಆ ಕುರಿನ ಹೊಡೆದು ಎಬ್ಸೋ ಮಟನ ಅವ್ರೇನು ಕುರಿನ ಹೊಲ ಎಬ್ಸೋದಿಲ್ರಿ, ನಾವು ಹೋಗಿ ಹೊಡೆದು ಎಬ್ಬಿಸ್ಬೇಕು. ಇಲ್ಲ ಗಿಡ ಕಡಿಮೆ ಅದನ್ನ ಕಡಿಮೆ ಎಲ್ಲ ಚಂಚನ ಹೊಲಾಗನ. ಯಪ್ಪ ಹೊಡಿಬೇಡ್ರಿ, ಇಲ್ಲಿ ಬಂದಾರ ನೋಡ್ಲಿ. ಮತ್ತೆ ಯಾಕೆ ಹೋಮವ ಮಲತ್ನವ ಹಿಂಗ್ಯಾಕೆ ಮಾಡಕ್ ನೆಲಾಕತ್ತಿದ್ದೆ? ಯಾಕ ಮನ್ಯಾಗ ಗುರ ಆರಾಮಿಲ್ಲನ? ಏನ್ ಮಾಡ್ತೈತಿ? ಇಬ್ಬರು ಒಳ್ಯಾಗ ಮನೆಗೆ ಬಂದಾರಲ್ಲ, ಒಳ್ಯಾಗ ಹೋಗಿ ಏನಾರು ಕೊಟ್ಟಿರ್ಬೇಕು. ಬೇಸಿಗೆ ಕೊಟ್ರಲೆ ಸಾಕಾಗೋಗಿ ಕೊಟ್ಟು ಬಿಟ್ಟಾರಲೆ ತಮ್ಮ ನಿಮ್ಮ ತಮ್ಮಗಳು. ನಾನಾ ಕೊಡ್ಬೇಕಂತ ಹೋಗಿದ್ನಿ ಕರೆವಾ, ಅವ್ರು ನಾನು ಕೊಡು ಕಡ್ತಕ್ಕ ತಂಡಿ ದಳನ ಬಂದಾರೆ ತಮ್ಮ. ಯಾಕೆ ಮಾವ ಹಿಂಗ್ಯಾಕೆ ನಾನು ಮಾತಾಡ್ತಿದ್ವಿ? ಮತ್ತೆ ನನ್ನ ತಮ್ಮಗಳಿಂದ ಏನಾದ್ರು ನಿಮ್ಗೆ ಅವಮಾನ ಆತನ? ಹಂಗಿದ್ರಿ ಹೇಳ ಮಾವ, ಅವ್ರು 4 ಬಾರ್ಕ ತುಂಬಿಡ್ದು ಬಾರ್ಕೊಳ ಅಂದ್ರೆ ಮೈ ನಡಗಿದಾಗತ್ರಿ ರಾಮ. ಶಿವರುದ್ರ ನಿಮ್ಮ ತಮ್ಮಗಳು ಅದಾರಲ್ಲಿ ಹಟ ಈಟ ಬಡಿಲಿಲ್ಲ, ದನಕ್ಕೆ ಬಡ್ದಂಗ ಬರೋರು ಅಪ್ಪ ಮಾವ. ಅವ್ರು ಎಲ್ಲಿದ್ದಾರೆ ಹೇಳಿಗ?
ಮನೆಗಂತೂ ಇನ್ನೂ ಬಂದಿಲ್ಲ ಅವರು. ಅವ್ರ ಮನೆಗೆ ಬಂದವರು ಅವ್ರಿಗೆ ಯಾವ ರೀತಿ ಹೇಳ್ಬೇಕಲ್ಲ ಹಂಗೆ ನಾ ಹೇಳ್ತೇನೆ. ನೀ ಏನು ತಲೆ ಕಟ್ಸೋಕೆ ಹೋಗ್ಬೇಡ. ಅಂದಂಗೆ ಮಾವ ನೀನು ಅದಕ್ಕೆ ಬಂದಿದ್ದೋ ಮಾವ? ಏನಿಲ್ಲಪ್ಪ, ಹಬ್ಬ ಅಂತಲ್ಲ, ಒಂದು 4 ದಿವಸ ಮಗಳು ಕಳಿಸ್ಕೊಡ್ತಾರೇನೋ ಅಂತ ಕೇಳಕ್ಕೆ ಹೊಂಟಿದ್ದೆ. ಇಲ್ಲ ಮಾವ, ನಾನು ಹೆಂಡತಿನ ಕಳಿಸ್ಕೊಡೋದಿಲ್ಲ. ಯಾಕಂದ್ರೆ ಅವಳು ಮನ್ಯಾಗ ಹುಷಾರಿಲ್ಲ. ಹುಷಾರಿಲ್ಲಂದ್ರೆ ನಾವು ಊರಾಗ ಭಾರಿ ಡಾಕ್ಟರ್ ಬಂದಾರ ಇಲ್ಪ. ಅಲ್ಲಿ ಒಂದು 4 ದಿವಸ ಜಾಗನೂ ಬದಲಿ ಆದಂಗೆ ಆಗ್ತೈತೆ, ನನ್ನ ಮಗಳಿಗೆ ಆರಾಮನೂ ಆದಂಗೆ ಆಗ್ತೈತಿ. ಕಳಿಸ್ಕೊಡ ಒಂದು 4 ದಿವಸ. ಹಾಗೆ ನಿಮ್ಮವ ಒಂದು ವೇಳೆ ಕಳಿಸ್ಕೊಡಾಕ ನಾನು ಒಪ್ಪಿದ್ರು ನನ್ನ ತಂದೆ ತಾಯಿಗಳು ಒಪ್ಕೋದಿಲ್ಲ. ಅಷ್ಟು ಪ್ರೀತಿನೇ ತಾರು ನಿಮ್ಮ ಮಗಳ ಮೇಲೆ ಅವರು. ನನ್ನ ಮಗಳಾಕಿ ಪ್ರೀತಿ ಇಟ್ಟಿರಾಕಬೇಕು. ಯಾಕಂದ್ರೆ ನನ್ನ ಮಗಳು ಅಂದ್ರೆ ಏನು ತಮ್ಮ, ಸತ್ಯವಾದ ಸಾವಿತ್ರಿ ಇದ್ದಾಗ ನೋಡುವ ತಮ್ಮ. ಅಂದಾಗ ನಮ್ಮ ಊರಾಣ ಮಂದಿ ಎಲ್ಲ ಮಾತಾಡ್ತಾರೆ, ಅಲ್ಲಿ ಕಲ್ಲೂರು ಸಿದ್ದರಾಮಪ್ಪನ ಮಗಳು ನೋಡಿ ಬಾಳೆ ಮಾಡ್ರಿ ಅಂತ ಹೇಳ್ತಾರೆ. ಹೌದು ಮಾವ, ನೀ ಹೇಳು ಮಾತ ಬಹಳ ಕರೆ ಆಯ್ತು ಮಾವ, ಬಹಳ ಕರೆ ಐತಿ. ಕೋಟ್ಯಾನು ಕೋಟಿ ಇರುವೆಗಳು ಕಷ್ಟಪಟ್ಟು ಕಟ್ಟಿದ ಇರುವೆ ಹೊತ್ತದಲ್ಲಿ ಅನಾಯಾಸವಾಗಿ ಬಂದು ಒಂದು ನಾಗರ ಹಾವು ಸೇರಿದಂತೆ ನಿಮ್ಮ ಮಗಳು ನಮ್ಮ ಮನೆಯೊಳಗೆ ಕಾಲಿಟ್ಟಾಗಿಂದ ನಮ್ಮ ಮನೆತನ ಹಾಡುತ್ತಿನ ಮುಕ್ಕಾಗುತ್ತೆ. ಅದಕ್ಕೆ ನಿಮ್ಮ ಮಗಳು ನಮ್ಮ ಮನೆಯಿಂದ ಹೊರಗೆ ಹೋದ್ಲಪ್ಪ ಅಂತಂದ್ರ ಹಾಲೆಲ್ಲ ಚೆಲ್ಲೆ ಮಣ್ಣು ಪಾಲಾಗ್ತಾವು. ಅವಳು ನಮ್ಮ ಮನೆಯಿಂದ ಹೋದ್ಲಂದ್ರೆ ಮಾವ ನಮ್ಮ ಮನೆತನವೇ ಮಣ್ಣು ಪಾಲಾಗುತ್ತದೆ. ಇನ್ನೂ ಹೇಳ್ಬೇಕಂದ್ರೆ ಮಾವ, ಸತಿ ಸಾವಿತ್ರಿ, ಮಂಡೋದರಿ, ಸೀತಾಮಾತೆಯರು ಯಾರು ತಪ್ಪು ಮಾವ? ನನ್ನ ಯಾರು ತಪ್ಪಲ್ಲ. ಇವರೆಲ್ಲ ನನ್ನ ಹೆಂಡತಿ ನೋಡಿ ಕಲಿಬೇಕ ಸತಿ ಧರ್ಮವನ್ನ ಮಾವ. ಸತಿ ಧರ್ಮ ಸಿಕ್ಕವ್ರಿಗೆ ಸಿಗುದಿಲ್ಲ ಮಾವ, ಸಿಕ್ಕವ್ರಿಗೆ ಸಿಗುದಿಲ್ಲ. ಅದೇನಾದ್ರು ಯುದ್ಧ ಖರೆ ಆದ್ರೆ ನನ್ನ ಹೆಂಡತಿ ಒಬ್ಬಳಲ್ಲಿ ಮಾತ್ರ. ಇನ್ನ ಅಂತಾಗಿ ಜನ್ಮ ಕೊಟ್ಟಾಗ ನೀ ಎಂತವನಿರ್ಬೇಕು, ನಿನಗೆ ಜನ್ಮ ಕೊಟ್ಟರೆ ತಂದೆ ಅಂತವನಿರ್ಬೇಕು ಮಾವ, ತಂದೆ ಅಂತವನಿರ್ಬೇಕು. ತಮ್ಮ ಭಾಳ ತೋರ್ಸಾಕೈತಿಪ್ಪ. ಇವ್ರ ಅಪ್ಪನ ಸುಮ್ಮದ ನೀರು ಕುಡಿಸಿ ಊರಾಡಿ ತಿರುಗಾಡಿ ಕರ್ತಾರಲ್ಲ ತಮ್ಮ, ತಿರುಗಾಡಿ ಕರ್ತಾರ. ಇನ್ನು ಇವನ್ ಹೆಂಗೆ ಕಡಿತಾರೋ ಗೊತ್ತಿಲ್ಲ. ಇಂಥ ಒಳ್ಳೆವಂತಲ್ಲೋ ಚೋರುದ್ರ. ಇನ್ನ ಇವ್ರ ಮಗಳು ಅದಾವಲ್ಲ ಆಯ್ತು, ಒಳ್ಳೆ ಆಯ್ತಪ್ಪ. ಇದ್ರಾಗಂತ 2 ಮಾತಿಲ್ಲ ನೋಡ್ತಮ್ಮ. ಚೋರುದ್ರ, ನೀ ಅವ್ನು ಹೇಳಿದ್ದೀನಿ ಮನ್ಸಿಗೆ ಹಚ್ಕೋಬೇಡ. ಭಾಳ ಹೊಟ್ಟಿ ಕಿಚ್ಚಿನ ನನ್ನ ಮಗ ಅದ. ನಾವು ಅವ್ನ ಹಳ್ಯಾಗಳು ಬಿಡ್ದಾರಲ್ಲ ಅದನ್ನೂ ಆಗೈತೆ. ಮಗ ಈಗ ನನ್ನ ಹಳ್ಯಾನೋ ಹಂಗ ಅದಾನಂತ ಅವ್ನು ತಿಳ್ಕೊಂಡ. ಅದು ಇರವಲ್ದು ಬಿಡು, ಅವನು ಮಾತೇನು ಮನ್ಸಿಗೆ ಹಚ್ಕೋಬೇಡ. ತಮ್ಮ ಒಂದು 4 ದಿವಸ ಕಳಿಸ್ಕೊಡ. ಇಲ್ಲೋ ಮಾವ, ಒಂದು ಸಾರಿ ಹೇಳಿದ್ರೆ ತಿಳಿದಿಲ್ಲ ನಿನಗೆ. ಅಂದ್ರೆ ಏನೋ ಶಿವರುದ್ರ, ನನ್ನ ಮಗಳನ್ನೇನು ಖರೀದಿನ ತಗೊಂಡಿರೇನೋ ನೀವು? ಮಾವ ನಿಂದೇನು ಹೊಳೆ ಕಿಟಿ ಒಂದು ಸಾರಿ ನಾ ಕಳಿಸಿ ಕೊಡಕ್ಕೆ ಆಗುದು. ನನಗೆ ಗೊತ್ತಾಗ್ತದೆ ನಿನಗೆ ಹೊಳೆ ಏನಿದೆ ಕಿಟಿ. ನಾನು ಹೇಳ್ತೀನಿ ನನ್ನ ಮನ್ಯಾಗ ಇರ್ತಾಳೆ. ಲೇ ಶಿವರುದ್ರ, ನೋಡಿ ಮಾತಾಡಲಿ ಮಾವ. ಲೇಗೆ ನಾಕ್ ಹೋಗಬೇಡ. ಹುಟ್ಟಿಸಿ ದೊಡ್ಡವನಾದ್ರು ಊರಾಗ ಯಾರಿಂದಲೂ ಹಿಂದಕ್ಕೆ ಹೊರನಿಲ್ಲ ಅಂತ ಅನ್ಸ್ಕೊಂಡಿಲ್ಲ ನಾನು. ಮರ್ಯಾದೆ ಕೊಟ್ಟು ಮಾತಾಡಕತ್ತೀನಿ, ನೀನು ಮರ್ಯಾದೆ ಕೊಟ್ಟು ಮಾತಾಡ. ಯಾಕಲೇ ಲೇ ಹಚ್ಚಬಾರ್ದ? ಯಾಕೆ ಲೇ ಹಚ್ಚಬಾರ್ದು? ಆಮೇಲೆ ಏನು ನಿನ್ನ ಅಂಜಿಕೋ, ಕಾರ್ ಕುಂದ್ರ ಅಂತ ನಿಮ್ಮ ಅವ್ವ ಅಪ್ಪನ ಅಂಜಿಕೋ. ಯಾಕೆ ಏನಂದ್ರೆ ನನ್ನ ಹೆತ್ತ ತಂದೆ ತಾಯಿ ಕಾಡು ಕುರುಡಂತಿ ಅಂಬ ಈಟಿಗೆ ಹೊಡ್ಕೊಂಡು ನನ್ನ ಹೆಂಡತಿ ಕಳಿಸ್ಕೊಳಕ್ಕಾಗಲ್ಲ ಅಂದ್ರೆ ನಿಂದೇನಿದೆ ಇಷ್ಟೆಲ್ಲ ಮಾತಾಡ್ತಿತ್ತಲ್ಲ. ಈಗ ಹೊಲಕ್ಕೆ ಹೊಂಟಿದ್ನೆ, ತಿರುಗಿ ಮನೆಗೆ ಹೋಗ್ತಾನೆ. ಅದು ಹೆಂಗೆ ಕರ್ಕೊಂಡು ಹೋಗ್ತೇವೆ ಹೋಗ ನಿನ್ನ ಮಗನ. ಒಂದು ವೇಳೆ ನಮ್ಮ ಮನೆತನದವ್ರ ಮಾತು ಮೀರಿ ಏನಾದರೂ ನಿನ್ನ ಮಗಳಿನ ಜೊತೆ ಬರ್ರಾಕ ಹ್ಞೂ ಅಂದಪ್ಪ ಅಂತಂದ್ರೆ ಅವಳು ಅಲ್ಲೇ ಕಳ್ಳಿ ಹರಿದು ಬಿಡ್ತಾನೆ. ಬಾರ್ಲೆ ಹೆಂಗೆ ಕರ್ಕೊಂಡು ಹೋಗ್ತೀವಿ ಹೋಗ್ಬಾ. ನೋಡ್ ನಾನು ಎಂಟ ಕಟ್ಟಾಗೈತೆ ಎತ್ತಿ ಕಡೆ ಇದೀ ಅವರು ನಮ್ಮ ಮಗನ ಬಲಕದನಿಲ್ಲ ಎಡಕ್ಕೆ ಬಾ.
ಒಂದು ವರ್ಷಕ್ಕ ಏನು ಹೋಗಲ್ಲ ಮತ್ತು ಆಮೇಲೆ ನನ್ನ ಅಳಿಯ ಭಾಳ ಒಳ್ಳೆಯ ಭಾಳ ಆಗುಲ್ಲ ಈಗ ಮಕ್ಕಳು ಬಡದ್ರು ಏನು ಬಿಡುದು ಅವ್ರನ್ನ ಅಲ್ಲಲ್ಲಿ ಮಲ್ಲ ನನ್ನ ಬಡದಾರ ಹೌದಿಲ್ಲ ಮಕ್ಕಳು ಅವನ್ ಯಾವ್ದಾರ ಏನಾರ ನ್ಯಾಯದಾಗ ಸಿಗಿಸಿ ಆ ಮಗನ ಜೈಲ್ನಾಗ ಹೋಗಿಸಿ ನನ್ನ ಸೇಡ್ ತೀರಿಸಿಕೊಳ್ಳಿಲ್ಲ ನನ್ನ ಹೆಸರ ಸಿದ್ದರಾಮಯ್ಯ ಹಾಲು ಹೋಗಲ್ಲ ಹಾಲು ಯಾರ ಏನು ಸಿದ್ದರಾಮ ಮಂಡಲ ಸಿದ್ದರಾಮ ಹೌದಲಿ ಹೌದಾ ಈಗ ಎಲ್ಲಿದೀವಿ ನಾವು ಇಲ್ಲೇ ದಾರ್ಯಾಗ ಹೊಲದ ದಾರ್ಯಾಗ ನನ್ನಟ ಹಿಡ್ಕೊಂಡು ಬಂದೆ ನನ್ನ ಕಾಣಲು ಅಗಳಿದು ಬಿಡಿ ಮುಗ್ದಿಲ್ಲ ಈಗ ಏನಕ್ಕತ್ತೆ ಆಗಲಿ ಮನೆಗೆ ಹೋಗಿ ನನ್ನ ಮಗ ಗದಿ ಪುಡಾನೆ ಅವ ಮಗ ಅವನು ಕರ್ಕೊಂಡು ಹೋಗಿ ಆ ಮಕ್ಕಳು ಒಂದು ಕೈ ನೋಡೇ ಬಿಡು ಅದ್ರ ಬಟ್ನಾಡಿ ಯಾಕೆ ಹೀಗೆ ಮಾಡಿಕೊಂಡಿನಿ ಯಾಕೆ ಹೀಗೆ ಮಾಡ್ಕೊಂಡಿ ಭಾರತಿ ಕುರುಳು ಹಾಕಿಕೊಳ್ಳುವಂತ ಪರಿಸ್ಥಿತಿಗೆ ಏನು ಬಂದಿತ್ತೆ ಭಾರತಿ ಆಗಿಂತ ಕೆಲಸಕ್ಕೆ ಹಾಕೊಂಡೆ ಪತ್ರ ಬರೆದು ಟೂರ್ ಹಾಕೊಂಡಿದ್ಯಾ ಭಾರತಿ ಪತ್ರ ಬರೆದು ಟೂರ್ ಹಾಕೊಂಡಿದ್ಯಾ ಸ್ವಾಮಿ, ನನ್ನ ಸಲುವಾಗಿ ನೀವ್ಯಾರು ಚಿಂತೆ ಮಾಡಬೇಕಾಗಿಲ್ಲ. ಪತಿಗೆ ದ್ರೋಹ ಮಾಡಿದ ಹೆಣ್ಣು ನಾನು. ನನ್ನಿಂದ ಯಾರಿಗೂ ಸುಖ ಇಲ್ಲ ಸ್ವಾಮಿ. ನಾನು ಬದುಕಿ ಉಳಿದರೆ ಎಲ್ಲರ ದೃಷ್ಟಿಯಲ್ಲಿ ನಾನು ಇಂಥ ಸತ್ತಂತೆ ಬದುಕಬೇಕಾಗುತ್ತೆ ಸ್ವಾಮಿ. ಸ್ವಾಮಿ, ನಮ್ಮ ಮದುವೆಯಲ್ಲಿಯೇ ನಾನು 1 ತಿಂಗಳು ಬಸರಿ, ಅಂದರೆ ನನಗೀಗ 4 ತಿಂಗಳು. ಮದುವೆ ಆದಮೇಲೆ ನಿಮ್ಮ ಮುಂದೆ ಈ ವಿಷಯ ತಿಳಿಸಿ ನಿಮ್ಮಲ್ಲಿ ಕ್ಷಮೆ ಕೇಳಿ ನಿಮ್ಮವಳಾಗಬೇಕು ಅಂತ ಪ್ರಥಮ ರಾತ್ರಿ ದಿನದಂದು ದೂರ ಸರಿದೆ. ದಿನ ಕಳೆದಂತೆ ನಿಮ್ಮ ಮುಖ ನೋಡಿದ ಮೇಲೆ ದೈವ ಕಳೆ ಕಾಣ್ತಾ ಇತ್ತು ಸ್ವಾಮಿ. ನನಗೆ ಈ ವಿಷಯ ತಿಳಿಸಲು ನನಗೆ ಮನಸ್ಸೇ ಬರಲಿಲ್ಲ ಸ್ವಾಮಿ, ಮನಸ್ಸೇ ಬರಲಿಲ್ಲ. ಈ ಜನ್ಮದಲ್ಲಾದರೂ ನಿಮ್ಮನ್ನು ಪಡೆಯುವುದಕ್ಕಾಗಲಿಲ್ಲ. ಮುಂದಿನ ಜನ್ಮದಲ್ಲಾದರೂ ನೀವೇ ನನ್ನ ಪತಿಯಾಗಿ, ನಿಮ್ಮ ತಂದೆ ತಾಯಿಗಳೇ ನನಗೆ ಅತ್ತೆ ಮಾವನಾಗಿ, ನಿಮ್ಮ ತಮ್ಮಂದರು ನನಗೆ ಮೈದನರಾಗಿ ಬರಬೇಕು ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ನಾನು ಮಾತ್ರ ನಿಮಗೆ ಸತಿಯಾಗಿ ಬರಲಿಲ್ಲ ಸ್ವಾಮಿ. ಸತಿ ಸೂರ್ಯ ಹಾಗೆ ನಾನು ಇಂತಿ ನಿಮ್ಮ ಭಾರತಿ. ಭಾರತಿ, ಯಾಕೆ ಇಂಥ ಕೆಲಸ ಮಾಡಿಕೊಂಡೆ ಭಾರತಿ? ಅತ್ತೆ ಮಾವು ಬಂದು ಕೇಳಿದ್ರು ಅವ್ರಿಗೆ ಏನಂತ ಹೇಳಿ ಉತ್ತರಿಸಲಿ ಭಾರತಿ? ಏನಂತ ಹೇಳಿ ಉತ್ತರಿಸಲಿ? ಇನ್ನು ಮೈಸೂರಿಗೆ ಏನಂತ ಹೇಳಲೇ ಭಾರತಿ? ಏನಂತ ಹೇಳಲಿ? ತಿರುದ್ರಣ್ಣ ಗರ್ವ ದೇವತೆ ಅಂತ ನೀನು ಹೆಂಡತಿ ಉರ್ಲು ಹಾಯ್ಕೊಂಡಂತಲ್ಲಪ್ಪ, ಉರ್ಲು ಹಾಯ್ಕೊಂಡಂತಲ್ಲ. ಬರುವಪ್ಪ ಬರುವು ಒತ್ತಡಂ ದೈವಾನತ್ತು ಮಾರತ್ತು ಅಪ್ಪ, ಒತ್ತಡಂ ದೈವಾನತ್ತು ಮಾರತ್ತು. ಆಗ ತಿರುದ್ರಲ್ಲ ನಿನ್ನ ಹೆಂಡತಿ ಉರ್ಲು ಹಾಕಿಕೊಳ್ಳುವಂತ ತ್ರಾಸ ಏನು ಬಂದಿತ್ತಪ್ಪ? ಏನು ಬಂದಿತ್ತು? ಏನಂತ ಹೇಳಿ ಮಗ, ನನಗೆ ಏನು ತಿಳಿವಲ್ದು ಅಪ್ಪ, ಏನು ತಿಳಿವಲ್ದು.
ಹಂಗಂದ್ರೆ ಹೆಂಗು ಇಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಪ್ಪ ನಾ ಹೋಗಿ ಊರಾಗ ಮಂದಿ ಕರ್ಕೊಂಡು ಬರ್ತೀನಿ. ನಿಮ್ಮ ಮರ್ಯಾದೆ ನೀವು ಕರ್ಕೊಂಡ್ಯಾ ಸಾಹೇಬ್ರ, ನೀವು ನನ್ನ ಹೆಣ್ಣು ಊರು ಹಾಕೊಂಡು ನೋಡಕ್ ನೀವು ಬಂದ್ರಿ ಸಾಹೇಬ್ರ. ಇನ್ನ ನೋಡ್ರಿ ಇಡೀ ಊರ ಬರ್ತೈತಿ ನೋಡಾಕ, ಇಡೀ ಊರ ಬರ್ತೈತ್ರಿ. ಆ ಜನರಿಗೆ ಅಷ್ಟು ಬೇಕಾಗಿತ್ತು ನನ್ನ ಹೆಂಡತಿ, ಜನರಿಗೆ ಅಷ್ಟು ಬೇಕಾಗಿತ್ತು ಎಪ್ಪ, ಅಷ್ಟು ಬೇಕಾಗಿತ್ತು. ಇವರವ್ರ ಊರು ಜನರಿಗೆ ಬೇಕಾದಂತ ವ್ಯಕ್ತಿಯನ್ನು ಹೊರಗೆ ಊರು ಹಾಕಿಕೊಳ್ಳಲು ನಾಲ್ಕು ಅವರು ಜನ್ಮದ ಹೊರಗಿನ ಜನ್ಮಕ್ಕೆ ಏನ್ ಮಾತಾಡಕತ್ತೀನಿ? ನನ್ನ ಹೆಂಡತಿಲ್ಲ, ನಾನು ಹಿಡಿದು ಊರು ಹೋಗ್ತಂತೇನೆ. ಈ ಮಾತನ್ನು ನೀವು ಹೇಳಕತ್ತೀರ? ನಾನೇ ಕೇಳಿ ಇಡೀ ಊರು ಜನ ಹೇಳ್ತಾರೆ ಇವರೊಬ್ಬರು ಅವನ ಹೆಂಡತಿ ಹುಡುಗ ಊರು ಹಾಕಿದ್ದಾರೆ ಎಂದು. ಇಲ್ರಿ ಇಲ್ಲ, ನನ್ನ ಹೆಂಡತಿನ ಊರ್ಲಾಗ ಬಂದಿಲ್ರಿ ಅಪ್ಪ, ಬಂದಿಲ್ರಿ. ಈ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಅರೆಸ್ಟ್ ಮಾಡಿ. ಯಾವ ಅಪರಾಧಕ್ಕಾಗಿ? ಕೊಲೆ ಮಾಡಿದ ಅಪರಾಧಕ್ಕಾಗಿ. ಇಲ್ರಿ ಸಾಹೇಬ್ರ, ನಾ ಕೊಲೆ ಮಾಡಿಲ್ರಿ ಅಪ್ಪ, ಕೊಲೆ ಮಾಡಿಲ್ಲ. ಇದನ್ನು ಇಲ್ಲಲ್ಲ ಅಲ್ಲಿ ಹೇಳುವಂತೆ. ಸಾಹೇಬ್ರ, ಇಂಥ ಧರ್ಮ ಅಂತ ಮನುಷ್ಯಾಗ ಬೇಡಿಯಾಗಿ ಕೇಳ್ಕೊಂಡು ಹೋಗುದು ಸರಿ ಅಲ್ರಿ ಸಾಹೇಬ್ರ? ನೀವ ಸ್ವಲ್ಪ ಸೇರೋರಿಗೆ ವಿಚಾರ ಮಾಡಿ ಹೇಳಿ. ಧರ್ಮ ಇಲ್ಲಲ್ಲ ಡಾಕ್ಟರ್, ನಾವು ನಮ್ಮ ಕಾರಣಂತೆ ವರ್ತಿಸಲೇಬೇಕು. ಏಕೆಂದರೆ ಸ್ವತಃ ಇವನಿಗೆ ಹೆಣ್ಣು ಕೊಟ್ಟ ಮಾವನೇ ಇವನೇ ಬರೆದುಕೊಂಡಿದ್ದಾನೆ ಎಂದು ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನನ್ನ ಮಗಳನ್ನ ಕೊಲೆ ಮಾಡಕ್ಕಂಥದ್ದು ಏನು ಮಾಡಿದ್ದಿಲ್ಲ. ನನ್ನ ಬಂಗಾರದಂತ ಮಗಳ ಹೊಡೆದು ಉರುಳು ಹಾಕಾಕ ನಿನ್ನ ಮನಸ್ಸರ ಹೆಂಗ ಬಂತಲೇ ಸುರುತ್ರ. ನನ್ನ ಬಂಗಾರದಂತ ಮಗಳ ಆವತ್ತು ತಗೊಂಡೇ ಸಾಹೇಬ್ರ, ನನ್ನ ಮಗಳನ್ನ ಒಬ್ಬ ಕೊಂದಿಲ್ರಿ ಅಪ್ಪ, ಒಬ್ಬ ಕೊಂದಿಲ್ಲ. ಇವನು ತಮ್ಮಗಳು ಇವ ಎಲ್ಲಾರು ಕುಡಿಕೊಂಡ್ರಿ ಅಪ್ಪ, ಎಲ್ಲಾರು ಎದಕ್ಕೆ ಸುಳ್ಳು ಹೇಳ್ತೀನಿ? ಅವ್ರು ನಮ್ಮ ಮನೆಯಾಗದಾರಿ ಅವ್ರು ಹೇಳ್ಬೋದು ಮಾತಿಲ್ಲ ಅಪ್ಪ. ನಾ ನೋಡಿನ್ಲೇ ಕರೆ ಹೇಳ್ತೀನಿ. ನಾ ಬನ್ನಿ ಬರೋರಾಗ ನನ್ನ ಮಗಳನ್ನ ಹಗ್ಗ ತಗೊಂಡು ಹೊಡೆಯಾಕತ್ತಿದ್ರ ನಾ ಎಲ್ಲ ಹಣಿಗೆ ಹಾಕಿದ್ದೆ. ನನಗೂ ಹಗ್ಗ ತೋರಿಸಿದ್ರಲ್ಲೇ ಮಲ್ಲ ಓಡಿ ಬನ್ನಿ ಅಪ್ಪ, ಓಡಿ ಬನ್ನಿ. ಮಾವ ಏನ್ ಸುಳ್ಳು ಹೇಳಕತ್ತಿದ್ಯೋ ಅಮ್ಮ? ನೀ ಎಂತಾದ್ರು ಮಾಡಿದೆ ಅಂದ್ರೆ ನಾ ಹೆಂಗ ನಂಬಲಿ ಪಾಲಿನ, ಹೆಂಗ ನಂಬಲಿ? ನೀ ಅಂತ ಹುಡುಗಲ್ಲು ಲೇ ಸಿದ್ದರಾಮ, 50 ನನ್ನ ಮಗನ, 60 ನನ್ನ ಮಗನ, ಒಂದರ ಕಡೆ ಇರಲಿ ಜೀವನದಾಗ. ಯಾಕೆ ಸುಳ್ಳು ಹೇಳ್ತೀನಿ? ಅದೇನ ಹೇಳಿದ್ನಲ್ಲು ಮಲ್ಲ, ಎಲ್ಲ ಕನ್ನಡ ನೋಡಿನು. ಮಾವ, ನೀನು ನನ್ನ ಬಗ್ಗೆ ಹಿಂಗೆ ತಿಳ್ಕೊಂಡ್ರಿ ಹೆಂಗು ಮಾವ? ಹೆಂಗ ನನಗೆ ಗೊತ್ತಿಲ್ಲ. ಸಿದ್ದರಾಮ, ನೀನು ಮಾಡ್ತಾರೆ ಹೆಂಗ ಬರ್ತೈತ್ರಿ ಸುಳ್ಳು ಹೇಳಕ್ಕ? ಕಳೆನೇ ಹೇಳ್ತಾನಲೇ ಮಲ್ಲ, ಕಳೆನಲ್ಲಿ ನನ್ನ ಮಗಲ್ಲಿ ಇವರ ಬಡ್ಕೊಂಡಾರ್ಲಿ ಕಳೆ ಮಕ್ಕಳು. ಸಾಹೇಬ್ರ, ಸುಳ್ಳು ಬರ್ತಾರೆ ಸಾಹೇಬ್ರ, ವಂಚನೆ ಮಾಡ್ತಾರೆ ಸಾಹೇಬ್ರ, ಇದು ಮೋಸ್ರಿ ಸಾಹೇಬ್ರ. ಅವ್ರು ಸುಳ್ಳು ಆಗುತ್ತಾರೆ. ನಿಮ್ಮ ಕಾಲೇಜಿಗೆ ಹೇಳ್ಕೊಂಡ್ರಿ ಅಪ್ಪ, ನನ್ನ ಮರ್ಯಾದೆ ಕಳಿಬೇಡ್ರಿ.
ಒಂದ್ ಈ ಊರಾಗ ನನ್ನ ಮರ್ಯಾದೆ ಹೋತಂದ್ರ ನಾ ಇದ್ದು ಸತ್ತಂಗ್ರಿ ಅಪ್ಪ, ಇದ್ದು ಸತ್ತಂಗ್ರಿ. ನಾನು ಗೊತ್ತಿಲ್ಲ, ಬಹಳ ಪ್ರೀತಿಸ್ತಿದ್ರಿ ಸಾಹೇಬ್ರು. ನನ್ನ ಹೆಂಡತಿನ ಒಂದೊಂದ್ಸಲ ನನ್ನ ತಾಯಿಯ ದೃಷ್ಟಿಗಳಿಗೆ ನೋಡ್ತಿದ್ರಿ. ತಾಯಿ ತಂದಾಗಿ ಆಕಿನ ಯಾರಾದ್ರೂ ಕೊಲೆ ಮಾಡ್ತಾರೇನ್ರಿ ಸಾಹೇಬ್ರ? ಕೊಲೆ ಮಾಡ್ತಾರೇನ್ರಿ? ನೀನೇನು ಹೇಳಿದ್ರು ನನ್ನ ಬಿಡು ಹಾಗಿಲ್ಲ ನಾವು. ಇದು ಪೂರ್ತಿ ಅಧಿಕಾರಿ ಆಗೋರಿಗೂ ನಿನ್ನನ್ನು ಬಿಡು ಹಾಗಿಲ್ಲ ನಾವು. ನೆಟ್ಟ ಇಲ್ಲಿ ಭಾಗ ತಂದು ಬೇಡ, ನಿಮ್ ನನಗೆ ಸಂತಾನ ಶುರು ಮಾಡ್ತೈತೆ. ಅರೆಸ್ಟ್ ಮಾಡಿ. ಪ್ರೀತಿ ನೀನು ಕೊಡ್ಬೇಕು ನನಗೆ. ಪ್ರೀತಿ ಶವ ಸಂಚರಣೆಯಾಗಿ ಬಾಡಿ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ನೀನೊಬ್ಬನು ಇಲ್ಲೇ ಇರು. ಸಿದ್ದರಾಮ, ನೀನು ಕರೆ ಹೇಳ್ತಾ ಇದೀಯಾ ಸುಳ್ಳು ಹೇಳ್ತಾ ಇದೀಯಾ? ಕರೇನ್ರಿ ಸಾಹೇಬ್ರ, ನಾ ಯಾಕೆ ಸುಳ್ಳು ಹೇಳಕ್ ಹೋಗಲ್ರಿ ಅಪ್ಪ. ನಾನು ಹೊಲಕ್ಕೆ ಅಂದದ್ ನಾ ಕಣ್ಣಾರೆ ನೋಡಿನ್ರಿ. ನೀನೇನಾದ್ರೂ ಸುಳ್ಳು ಹೇಳಿದ್ರೆ ಆಮೇಲೆ ಪರಿಣಾಮ ಸರಿ ಇರಲ್ಲ. ಸುಳ್ಳು ಹೇಳುವುದಿಲ್ರಿ. ಆಮೇಲೆ ಸ್ಟೇಷನ್ ಬಂದ್ಬಿಟ್ಟಾಗಿ ಆತ್ರಿ ಸಾಹೇಬ್ರ.